ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತಲೇ ಅನ್ಕೊತಾ ಇದ್ದೀವಿ. ಫ್ರೆಂಡ್ಸ್, ಮೊದಲನೇದಾಗಿ ಎಲ್ಲರಿಗೂ ಕೂಡ ಸ್ವತಂತ್ರ ದಿನಾಚರಣೆ ಶುಭಾಶಯಗಳು ಫ್ರೆಂಡ್ಸ್. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಎಲ್ಲರಿಗೂ ಕೂಡ. ನೋಡಿ, ಈಗ ನಮಗೆ 75ನೇ ಸ್ವತಂತ್ರ ದಿನಾಚರಣೆನ ನಾವು ಆಚರಿಸ್ತಾ ಇದ್ದೀವಿ. ನಿಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಸ್ವತಂತ್ರ ದಿನಾಚರಣೆ ಶುಭಾಶಯಗಳು. ಇದೇ ರೀತಿ ನಮ್ಮ ಈ ವರ್ಷದ ಒಂದು ಸ್ವತಂತ್ರ ದಿನಾಚರಣೆದು ಒಂದು ಸ್ಪೆಷಲ್ ಏನು ಅಂದರೆ, ಈ ಸತಿ ಒಲಿಂಪಿಕ್ಸಲ್ಲಿ ನೋಡಿ ಫ್ರೆಂಡ್ಸ್ 7 ಮೆಡಲ್ ಗೆದ್ದಿದ್ದೀವಿ ನಮ್ಮ ಇಂಡಿಯನ್ಸು. ಇದುವರೆಗೂ 7 ಗೆದ್ದಿರಲಿಲ್ಲ. ಇದೇ ವರ್ಷವೇ 7 ಮೆಡಲ್ಸ್ ಗೆದ್ದಿದ್ದು. ಅದರಲ್ಲಿ ನೋಡಿ, ನೀರಜ್ ಚೋಪ್ರಾ ಅವರು ಗೋಲ್ಡ್ ಗೆದ್ದರು, ಆಮೇಲೆ ಇಬ್ಬರು ಸಿಲ್ವರ್ ಗೆದ್ದರು, ಆಮೇಲೆ ಇನ್ನೂ 4 ಜನ ಕಂಚು ಪದಕನ ಗೆದ್ದರು. ತುಂಬಾ ಸಂತೋಷ ಆಗುತ್ತೆ ನೋಡಿ. ಈ ಒಂದು ಇಂಡಿಪೆಂಡೆನ್ಸ್ ಡೇಗೆ ಅವರು ಕಷ್ಟಪಟ್ಟು ಅಷ್ಟು ಶ್ರಮ ವಹಿಸಿ ನಮ್ಮ ಒಂದು ದೇಶಕ್ಕೇ ಒಂದು ಕೀರ್ತಿ ಪತಾಕೆನ ಅವರು ತುಂಬ ಇದು ಮಾಡಿದ್ದಾರೆ. ಹಂಗಾಗಿ ಅವ್ರಿಗೂ ಕೂಡ ನಾವು ನಮ್ಮ ಚಾನಲ್ ಪರವಾಗಿ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೀವಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವತಂತ್ರ ದಿನಾಚರಣೆ ಶುಭಾಶಯಗಳು ಫ್ರೆಂಡ್ಸ್. ಆಮೇಲೆ ಫ್ರೆಂಡ್ಸ್, ಇನ್ನೊಂದು ಈಗ ಮೇಯ್ನ್ ಇವತ್ತಿನ ಎಪಿಸೋಡಲ್ಲಿ ಏನು ಹೈಲೈಟು ಅಂತ ಹೇಳಿದ್ರೆ, ಈಗ ನೋಡಿ ಸೀಸನ್ ಎಲ್ಲ ಆಗೋಯ್ತು. ಈಗ ತುಂಬ ಜನ ಏನು ಮಾಡ್ತಾರೆ, ಸೀಸನ್ ಆಗೋಯ್ತು ಅಂತ ಹೇಳ್ಬಿಟ್ಟು ಅಟ್ಲೀಸ್ಟ್ ಒಂದು ಸ್ವಲ್ಪ ದಿವಸ ರೆಸ್ಟ್ ತೊಗೊತಾರೆ. ನಾವೇನು ಆ ಥರ ಎಲ್ಲ ರೆಸ್ಟೆಲ್ಲ ಏನು ತೊಗೊಳ್ಳಲ್ಲ. ಈಗ ನೋಡಿ, ಸೀಸನ್ ಆಗೋಯ್ತು, ಪಟ್ಟಗಳಿತ್ತು, ಆ ಪಟ್ಟಗಳೆಲ್ಲ ಕಳ್ಳ ಮಾಡ್ತಾಯಿದ್ದೀವಿ. ಈಗ ಹೆಚ್ಚು ಕಮ್ಮಿ ಒಂದು 20 ಪಟ್ಟಗಳು ಕಳ್ಳ ಮಾಡಿದ್ದೀವಿ, ಅಂದರೆ ಮನೆ ಹತ್ರ ರೂಢಿ ಮಾಡ್ತಾಯಿದ್ದೀವಿ. ಎಲ್ಲ ಆಡ್ತಾಯಿದ್ದಾವೆ ಫ್ರೆಂಡ್ಸ್. ಈಗ ಒಂದು 5 ನಿಮಿಷ 10 ನಿಮಿಷ ಆ ಥರ ಆಡ್ತಾಯಿದೆ. ಇವಾಗಲೇ ಇನ್ನೂ ಚಕ್ಕರ್ಗೆ ಹೋಗ್ತಾ ಇರೋದು. ನೋಡಬೇಕು ಅದರಲ್ಲಿ ಯಾವ್ದು ಆಡುತ್ತೆ, ಚೆನ್ನಾಗಿ ಆಡುತ್ತೋ, ಎತ್ಕೊಂಡು ಚೆನ್ನಾಗಿ ಆಡುತ್ತೋ ಅವನ್ನೆಲ್ಲ ನೆಕ್ಸ್ಟ್ ಇಯರ್ಗೆ ಅಂತ ಇಟ್ಕೊಂಡಿರ್ತೀವಿ. ನೋಡ್ಬೇಕು ಫ್ರೆಂಡ್ಸ್ ಯಾವ್ದು ಆಡುತ್ತೆ ಅಂತ ಹೇಳ್ಬಿಟ್ಟು. ಆಮೇಲೆ ಫ್ರೆಂಡ್ಸ್, ಇನ್ನೊಂದು ವಿಚಾರ ಏನು ಅಂದರೆ, ಇವತ್ತೊಂದು ಸ್ಪೆಷಲ್ಲು ಎಪಿಸೋಡ್ ಅಂತ ಹೇಳ್ಬೋದು. ಯಾಕೆ ಅಂದರೆ ಫ್ರೆಂಡ್ಸ್ ನೋಡಿ, ನಾವೆಲ್ಲ ಆರಿಸ್ಬೇಕಾದ್ರೆ ಈ ಶಿಖರಗಳ ಕಾಟ ಅನ್ನೋದು ನಿಮ್ಗೆಲ್ಲರಿಗೂ ಕಾಮನ್ನಾಗಿ ಗೊತ್ತು. ಈಗ ನಾವು ಅಕ್ಕಿ ಆರಿಸ್ತೀವಿ, ಶಿಖರ ಬಂದ್ಬಿಟ್ಟು ಹಿಡ್ಕೊಂಡು ಹೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಆಮೇಲೆ ಒಂದೊಂದು ಸತಿ ಕೆಲವೊಂದು ಇನ್ಸಿಡೆಂಟ್ಗಳೇನಾಗುತ್ತೆ ಅಂದರೆ, ನಾವು ಛತ್ರಿ ಮೇಲೆ ಬಿಟ್ಟಿದ್ರು ಕೂಡ ಶಿಖರ ಬಂದ್ಬಿಟ್ಟು ಅದನ್ನು ಓಡಿಸ್ಬಿಟ್ಟು ಅದು ಆರೋಕ್ಕೆ ಹೋದಾಗ ಹಿಡ್ಕೊಳ್ಳುತ್ತೆ. ಆ ಥರ ಇನ್ಸಿಡೆಂಟ್ ಕೂಡ ನೀವು ನೋಡಿರ್ತೀರ. ಆದರೆ ನಮ್ಮ ಹತ್ರ ಒಂದು ಸ್ಪೆಷಲ್ ಇನ್ಸಿಡೆಂಟ್ ನಡೀತು. ಅದೇನು ಅಂದರೆ, ಈಗ ನಾವು ಲಾಫ್ಟ್ ಮಾಡಿರ್ತೀವಲ್ಲ ಫ್ರೆಂಡ್ಸ್, ಆ ಲಾಫ್ಟು ಯಾವುದೋ ಒಂದು ಅಕ್ಕಿ ಕಳೆದೋಗಿತ್ತು ನಮ್ಮದು. ಅದು ಬರಲಿ ಅಂತ ಹೇಳ್ಬಿಟ್ಟು ಚಿಕ್ಕದಾಗಿ ಸ್ಲೈಡ್ರ್ ತೆಗೆದು ಬಿಟ್ಟಿದ್ವಿ ನಾವು. ಅದು ಏನಾಯಿತು ಅಂದರೆ, ಶಿಖರನೇ ಆ ಲಾಫ್ಟ್ ಒಳಗೆ ಬಂದ್ಬಿಟ್ಟಿತ್ತು ನಮ್ಮ ಲಾಫ್ಟ್ ಒಳಗಡೆ. ಅಂದರೆ ಹೆಂಗೆ ಅಂದರೆ, ಚಿಕ್ಕದಾಗಿ ಡೋರ್ ತೆಗೆದಿದ್ವಲ್ಲ ಫ್ರೆಂಡ್ಸ್ ಸ್ಲೈಡ್ರಲ್ಲಿ, ಅದರೊಳಗಡೆಯಿಂದನೇ ಶಿಖರ ಒಳಗಡೆ ಬಂದುಬಿಟ್ಟಿತ್ತು. ನಾವು ಒಳಗಡೆ ಲಾಫ್ಟ್ ಒಳಗಡೆ 20 ಅಕ್ಕಿ ಬಿಟ್ಟಿದ್ವಿ ಪಟ್ಟಗಳು. ಅದು ಒಳಗಡೆ ಬಂದಿದ ತಕ್ಷಣ ಶಿಖರಾಗೂ ಭಯ ಆಗೋಯ್ತು. ಅದಕ್ಕೆ ಏನಪ್ಪ ಈ ಥರ ಬಂದ್ಬಿಟ್ಟಿದ್ದೀನಲ್ಲ ಎಲ್ಲೋ ಅಂತ ಹೇಳ್ಬಿಟ್ಟು ಅದೊಂದು ಒಳ್ಳೆ ವೀಡಿಯೋ ಎಲ್ಲ ಕ್ಯಾಪ್ಚರ್ ಮಾಡಿದ್ದೀವಿ. ಅದೆಲ್ಲ ಇವಾಗ ನೀವು ನೋಡ್ಬೋದು. ಬನ್ನಿ ಫ್ರೆಂಡ್ಸ್, ಅದೆಲ್ಲ ನೋಡಿ ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು ಅಂತೆಲ್ಲ ನೀವು ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಬನ್ನಿ ಫ್ರೆಂಡ್ಸ್, ಅದು ನೋಡೋಣ.
ಫ್ರೆಂಡ್ಸ್ ನೋಡಿ, ನೀವು ನೋಡಿದ್ರಿ ಈಗ ಶಿಖರ ನಮ್ಮ ಲಾಫ್ಟ್ ಒಳಗಡೆ ಬಂದಿದ್ದು. ಆಮೇಲೆ ನಾವು ಅದನ್ನು ಹಿಡ್ಕೊಂಡು ಅದ್ರ ಹತ್ರ ನಾವು ಎಲ್ಲ ಸ್ವಲ್ಪ ಚೆಕ್ ಮಾಡಿದ್ವಿ, ಅದ್ರ ಪ್ಯಾಟ್ರನ್ನು, ಅದ್ರ ಮೈ ಎಲ್ಲ ಅದೆಲ್ಲ ನೀವು ನೋಡಿದ್ರಿ. ಆಮೇಲೆ ಫ್ರೆಂಡ್ಸ್ ಅದನ್ನು ನೋಡಿ ಬಿಟ್ಟಾಗಲೂ ಕೂಡ ಅದು ಆರಾಮಾಗಿ ಇಲ್ಲೇ ನಮ್ಮ ಮನೆ ಮೇಲೇ ಒಂದು 2 ಚಕ್ಕರ್ ಹೊಡೆದ್ಬಿಟ್ಟು ಪಕ್ಕದ ಬಿಲ್ಡಿಂಗ್ ಮೇಲೆ ಕುತ್ಕೊತದ್ದು. ಅಂದರೆ ಅದೇನು ಅಷ್ಟು ಭಯನೂ ಬಿದ್ದಿಲ್ಲ ಅದು. ಆಮೇಲೆ ನಾವು ಕೈಯಲ್ಲಿ ಹಿಡ್ಕೊಂಡಾಗಲೂ ನೀವು ನೋಡಿರ್ತೀರ ಫ್ರೆಂಡ್ಸ್, ಅದಕ್ಕೇನು ಒಂಚೂರು ಭಯ ಇಲ್ಲ. ಅದ್ರದ್ದು ಏಮ್ ಆಗಿರ್ಬೋದು, ಅದ್ರ ಟಾರ್ಗೆಟ್ ಆಗಿರ್ಬೋದು, ಅದೆಲ್ಲ ನೀವು ನೋಡಿದ್ರಿ. ನೋಡಿ ಹೆಂಗೆ ಅದು ನಮ್ಮನ್ನೇ ನೋಡ್ತಾ ಇದೆ ಅಂದರೆ, ಅದ್ರ ಟಾರ್ಗೆಟ್ ಒಂದು ಏಮ್ ಮಾಡ್ತು ಅಂದರೆ ಅದು ಆ ಕಡೆ ಈ ಕಡೆ ಕೂಡ ನೋಡಲ್ಲ. ಅಷ್ಟು ಚೆನ್ನಾಗಿತ್ತು. ನಮಗೂ ಕೂಡ ಒಂದು ಒಳ್ಳೆ ಅನುಭವ ಆಯಿತು ಅದನ್ನು ನೋಡಿ, ತುಂಬಾ ಖುಷಿ ಆಯಿತು ಫ್ರೆಂಡ್ಸ್. ಈಗ ನೋಡಿ ಎಲ್ಲದಕ್ಕೂ ಪಾಪ ಹೊಟ್ಟೆ ಹಸಿ ಅನ್ನೋದು ಇದ್ದೇ ಇರುತ್ತೆ. ಪಾಪ ಅದಕ್ಕೂ ಊಟ ಸಿಕ್ಕಿರ್ಲಿಲ್ವೇನೋ, ಇಲ್ಲೇನೋ ಇಲ್ಲಿ ಸಿಗ್ಬೋದು ಅಂತ ಹೇಳ್ಬಿಟ್ಟು ಬಂತು. ಆಮೇಲೆ ಇನ್ನೊಂದೇನು ಅಂದರೆ ನಾನು ಶಿಖರಾಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆ ಅಂದರೆ ಪಾಪ ಅದು ಲಾಫ್ಟ್ ಒಳಗಡೆ ಬಂದರೂ ಕೂಡ ನಮ್ಮದು 21 ಪಟ್ಟಾಗಳಿತ್ತು, ಯಾವುದನ್ನು ಡ್ಯಾಮೇಜ್ ಮಾಡಿಲ್ಲ ಅದು. ಅಟ್ಲೀಸ್ಟ್ ಅದನ್ನು ಪರ್ಚೋದಾಗಲಿ, ಹಿಡ್ಕೊಳ್ಳೋದಾಗಲಿ, ತಿನ್ನೋಕೆ ಹೋಗೋದಾಗಲಿ ಏನೂ ಮಾಡಿಲ್ಲ ಅದು. 21 ಪಟ್ಟನೂ ನಾವು ಬೆಳಿಗ್ಗೆ ಏನು ಕಂಡೀಷನಲ್ಲಿತ್ತೋ ಅದೇ ಥರನೇ ಇತ್ತು. ಪಾಪ ಅದನ್ನು ಗಾಬರಿನೂ ಮಾಡಿಲ್ಲ, ಅದು ತಿಂದು ಇಲ್ಲ, ಅದಕ್ಕೇನು ಡ್ಯಾಮೇಜು ಮಾಡಿಲ್ಲ. ಹಂಗಾಗಿ ಅದಕ್ಕೆ ನಾನು ಸ್ಪೆಷಲ್ ಥ್ಯಾಂಕ್ಸ್ನ ತಿಳಿಸ್ತೀನಿ ಆ ಶಿಖರಾಗೆ ಫ್ರೆಂಡ್ಸ್. ಆಮೇಲೆ ನೋಡಿ, ಈಗ ಒಂದು ಅಕ್ಕಿ ಟೂರ್ನಮೆಂಟ್ಗೆ ಆಡಬೇಕು ಅಂದರೆ ಏನೇನೆಲ್ಲ ಸಮಸ್ಯೆಗಳಿರುತ್ತೆ ಅಂತ ನಿಮಗೆಲ್ಲ ಗೊತ್ತು. ಈಗ ನೋಡಿ, ಈಗ ನಮಗೆ ಗೊತ್ತಾಗಿರೋದಕ್ಕೆ ಪರವಾಗಿಲ್ಲ ಫ್ರೆಂಡ್ಸ್. ಅದೇ ನೀವೇನಾದ್ರು ಟೂರ್ನಮೆಂಟ್ ಟೈಮಲ್ಲಿ ಈ ಥರ ಸ್ಲೈಡ್ರ್ ತೆಗೆದಾಗ ಶಿಖರ ಏನಾದ್ರು ಬಂದ್ಬಿಟ್ಟು ಜಾಲ್ ಬಾಕ್ಸಲ್ಲಿ ನೀವು ನಾಳೆ ಟೂರ್ನಮೆಂಟ್ಗೆ ಅಂತ ಬಿಡಬೇಕಾಗಿರೋ ಅಂಥ ಅಕ್ಕಿನ ಜಾಲ್ ಬಾಕ್ಸಲ್ಲಿ ಇಟ್ಟಿರ್ತೀರ. ಈ ಶಿಖರ ಲಾಫ್ಟ್ ಒಳಗಡೆ ಬಂದ್ಬಿಟ್ಟು ಅದಕ್ಕೇನಾದ್ರು ಗಾಬರಿ ಮಾಡಿಬಿಟ್ಟು ಮತ್ತೆ ಹೊಟ್ಟೋಗ್ಬಿಟ್ರೆ ನಾವು ಮಾರನೇ ದಿವಸ ನಮಗೆ ಗೊತ್ತಿರಲ್ಲ. ನಾವು ಆಮೇಲೆ ರಾತ್ರಿ ಬರ್ತೀವಿ, ನೋಡ್ಕೊತೀವಿ, ಅದು ಊಟ ಹಾಕಿರ್ತೀವಿ. ನಾವು ಟೂರ್ನಮೆಂಟಿಗೆ ಮಾರನೇ ದಿವಸ ಬಿಟ್ಟಾಗ ಅಕ್ಕಿ ಬೈಕೆ ಎಲ್ಲರೂ ಹೊಟ್ಟೋಗ್ಬಿಡುತ್ತೆ, ಇಲ್ಲ ಖಾಲಿ ಬೀಳುತ್ತೆ, ಏನಾರು ಆಗುತ್ತೆ. ಆವಾಗ ನಮ್ಗೆ ಏನು ಅನ್ಕೋಬೇಕು ನಾವು, ಏನಾಯ್ತಪ್ಪ? ಯಾಕಂದರೆ ಈಗ ತುಂಬ ಜನ ಹೇಳ್ತಾರೆ ಲಾಸ್ಟ್ 2 ವಾರದಿಂದ ಟೂರ್ನಮೆಂಟ್ಗೆ ಆಡಿದೆ, ಈ ವಾರ ಏನಕ್ಕೆ ಖಾಲಿ ಬಿತ್ತು ಅಂತ. ಅವ್ರು ಹೇಳೋರಿಗೆ ಸುಲಭದ ಮಾತು ಹೇಳ್ಬೋದು, ಅಲ್ಲಿ ಕುತ್ಕೊಂಡು ಎಲ್ಲ ಅವ್ರ ಮನೇಲಿ ಕುತ್ಕೊಂಡು ಹೇಳ್ಬೋದು ಯಾಕೆ ಬಿತ್ತು ಅಂತ. ಅಲ್ಲಿ ಒಂದು ಟೂರ್ನಮೆಂಟ್ಗೆ ಕಷ್ಟಪಟ್ಟು ಅಕ್ಕಿನ ರೆಡಿ ಮಾಡಿ ಬಿಟ್ಟಿರೋನಿಗೆ ಗೊತ್ತಿರುತ್ತೆ ಅದು ಏನು ಕಷ್ಟ ಅಂತ. ಆಮೇಲೆ ಪಾಪ ನಮ್ಮ ಕಣ್ಣಂಚಲ್ಲಿ ಗೊತ್ತಿಲ್ಲದಿರೋ ಏನೇನೋ ನಡೆದಿರುತ್ತೆ ದಾವಡಿಲಿ, ಅದು ನಾವು ಹೇಳೋಕ್ಕಾಗಲ್ಲ. ಯಾಕಂದರೆ ತುಂಬ ಜನಕ್ಕೆ ಆ ಥರ ಅನುಭವ ಆಗಿರುತ್ತೆ. ನಾಳೆ ಟೂರ್ನಮೆಂಟ್ ಇರುತ್ತೆ, ಅಕ್ಕಿ ಆಡ್ಬಿಟ್ಟು ಒಂದು 3 ಅವರ್ 4 ಅವರ್ ಬಾಲ ಕಟ್ಟು ಆಡ್ಬಿಟ್ಟು ಛತ್ರಿ ಕೆಳಗಡೆ ಜಾಲ್ ಬಾಕ್ಸಲ್ಲಿ ಹಾಕಿರ್ತಾರೆ. ಪಾಪ ಏನಕ್ಕೋ ಊಟ ಮಾಡ್ಕೊಂಬರೋಕ್ಕೋ ಇಲ್ಲ ಏನಕ್ಕೋ ಹೋಗಿರ್ತಾರೆ, ಬೆಕ್ಕು ಬಂದು ಗಾಬರಿ ಮಾಡಿಬಿಡುತ್ತೆ. ಅಂದರೆ ಆ ಬೆಕ್ಕು ಬಂದು ಆ ಜಾಲ್ ಬಾಕ್ಸಲ್ಲಿ ಅದನ್ನು ತಿನ್ನೋಕೆ ನೋಡುತ್ತೆ, ಆಗಲ್ಲ. ಆದರೆ ಫುಲ್ ಗಾಬರಿ ಮಾಡ್ಬಿಟ್ಟು ಹೊಟ್ಟೋಗ್ಬಿಟ್ಟಿರುತ್ತೆ. ನಾವು ಆಮೇಲೆ ಬರ್ತೀವಿ, ಎಲ್ಲ ಅದಕ್ಕೆ ಊಟ ಎಲ್ಲ ಹಾಕ್ತೀವಿ, ಮಾರನೇ ದಿವಸ ಟೂರ್ನಮೆಂಟ್ ದಿವಸ ಬಿಡ್ತೀವಿ. ಆ ಹಿಂದಿನ ದಿವಸ ಬೆಕ್ಕು ಗಾಬರಿ ಮಾಡಿರೋದು ಅದಕ್ಕೆ ಭಯ ಇರುತ್ತೆ ಪಾಪ ಪಕ್ಷಿಗೆ. ಅದೇನಾಗುತ್ತೆ, ಟೂರ್ನಮೆಂಟ್ ದಿವಸ ಬಿಟ್ಟಿದ ತಕ್ಷಣ ಬೈಕೆ ಎಲ್ಲೋ ಹೊಟ್ಟೋಗ್ಬಿಡುತ್ತೆ, ಕಾಣಿಸಲ್ಲ, ಇಲ್ಲ ಖಾಲಿ ಬಿದ್ದೋಗ್ಬಿಡುತ್ತೆ ಬೈಕೆ, ಏನೋ ಒಂದು ಆಗುತ್ತೆ. ಆವಾಗ ಏನಂತಾರೆ ಜನಗಳು, ಲಾಸ್ಟ್ 2-3 ವಾರದಿಂದ ಆಡ್ತು ಟೂರ್ನಮೆಂಟ್ಗೆ, ಈ ವಾರ ಏನಕ್ಕೆ ಒಂದು ಖಾಲಿ ಬಿತ್ತು, ಏನಕ್ಕೆ ಕಾಣಿಸ್ಲಿಲ್ಲ, ಅದಕ್ಕೆ ಏನೋ ಮಾಡ್ಬಿಟ್ಟ, ಇದೇನೋ ಮಾಡ್ಬಿಟ್ಟ ಅಂತ ಹೇಳ್ತಾರೆ. ತುಂಬ ಜನ ಹೇಳಿದ್ದಾರೆ ಕೂಡ. ಅಂಥವ್ರಿಗೆಲ್ಲ ದಯವಿಟ್ಟು ನಾನು ಕೈ ಮುಗಿದು ರಿಕ್ವೆಸ್ಟ್ ಮಾಡ್ತೀನಿ, ಆ ಥರ ಒಬ್ಬರ ಬಗ್ಗೆ ದಯವಿಟ್ಟು ಕೀಳಾಗಿ ಮಾತಾಡೋಕ್ಕೆ ಹೋಗಬೇಡ್ರಿ. ಒಂದು ಅಕ್ಕಿ ಆಡಬೇಕು ಅಂದರೆ ತುಂಬ ಕಷ್ಟ ಇದೆ, ಅದರಲ್ಲಿ ತುಂಬಾ ಸಮಸ್ಯೆಗಳಿದೆ. ಈ ಬೆಕ್ಕಿರ್ಬೋದು, ಈ ಥರ ಹದ್ದುಗಳು, ಶಿಖರಗಳು, ಇಲ್ಲ ಕಾಯಿಲೆಗಳು, ಅದಕ್ಕೆ ಹೊಟ್ಟೆ ಇನ್ಫೆಕ್ಷನ್ನು, ಫುಡ್ಡು ಪ್ರಾಬ್ಲಮ್ ಆಗಿರ್ಬೋದು. ಒಬ್ಬೊಬ್ಬರು ರಾಗಿ ಚೇಂಜ್ ಮಾಡಿದ್ರು ಕೂಡ ಟೂರ್ನಮೆಂಟ್ಗಳಲ್ಲಿ ಅಕ್ಕಿ ಆಡಲ್ಲ, ದೊಡ್ಡ ಮೇವು ಚೇಂಜ್ ಮಾಡಿದ್ರು ಆಡಲ್ಲ. ಈ ಥರ ತುಂಬ ಸಮಸ್ಯೆಗಳಿಂದ ಅಕ್ಕಿ ಆಡಿರಲ್ಲ. ನೀವು ಏಕ್ದಮ್ ಜನಗಳು ಏನು ಮಾಡಿಬಿಡ್ತಾರೆ, ಅಕ್ಕಿ ಆಡಲಿಲ್ಲ ಅಂದಿದ ತಕ್ಷಣ ಅವ್ನಿಗೊಂದು ಪಟ್ಟ ಕಟ್ಬಿಡ್ತೀರಾ, ಅವನೊಂದು ಅಕ್ಕಿ ಖಾಲಿ ಬಿದ್ದಿದ ತಕ್ಷಣ ಒಂದು ಪಟ್ಟ ಕಟ್ಬಿಡ್ತೀರಾ, ಅವ್ನ ಅಕ್ಕಿ ಕಾಣಿಸ್ಲಿಲ್ಲ ಅಂದಿದ ತಕ್ಷಣ ಒಂದು ಪಟ್ಟ ಕಟ್ಬಿಡ್ತೀರಾ. ಅವ್ನು ಏನು ಮಾಡ್ಬಿಟ್ನೋ ಏನೋ ಪ್ರೀವಿಯಸ್ ಆಡ್ತು ಇವತ್ತು ಯಾಕೆ ಆಡಲಿಲ್ಲ ಹಂಗೆ ಅಂತ. ದಯವಿಟ್ಟು ಹಂಗೆಲ್ಲ ಹೇಳೋಕ್ಕೆ ಹೋಗ್ಬೇಡ್ರಿ. ಏನೋ ಸಾವಿರಾರು ತೊಂದರೆಗಳಿಂದ ಅಕ್ಕಿ ಅವತ್ತಿನ ದಿವಸ ಆಡಿರಲ್ಲ. ಹಂಗಾಗಿ ಅವ್ರಿಗಿನ್ನೂ ನಾವು ಎಂಕರೇಜ್ ಮಾಡಬೇಕು. ಯಾರು ಈ ಥರ ಎಲ್ಲ ಪ್ರಾಬ್ಲಮಲ್ಲಿ ಸಿಗಾಕ್ಕೊಂಡು ಅಕ್ಕಿಗಳು ಖಾಲಿಯಾಗಿರುತ್ತೋ ಇಲ್ಲ ಕಾಣಿಸ್ತಿರೋ ಇರುತ್ತೋ ಅವ್ರಿಗೆ ನಮ್ಮ ಕೈಲಾದಷ್ಟು ನಾವು ಎಂಕರೇಜ್ ಮಾಡಿದಾಗ ಅವರೂ ಒಂದು ಧೈರ್ಯವಾಗಿ ಖುಷಿಯಾಗಿ ನೆಕ್ಸ್ಟ್ ರೌಂಡಲ್ಲಿ ಇನ್ನೂ ಕಷ್ಟಪಟ್ಟು ಅಕ್ಕಿ ಆಡಿಸ್ತಾರೆ. ಅದಕ್ಕೆ ಏನೇನು ಪ್ರಿಕಾಷನ್ ಬೇಕೋ ಅದೆಲ್ಲ ತೊಗೊತಾರೆ. ಒಂದೊಳ್ಳೆ ಟೈಮ್ ಅಕ್ಕಿ ಆಡಿ ಕೂತ್ಕೊಳ್ಳುತ್ತೆ. ಹಾಗಾಗಿ ದಯವಿಟ್ಟು ಎಲ್ಲರೂ ಆದಷ್ಟು ಹೆಲ್ಪ್ ಮಾಡಿ, ಅದು ಬಿಟ್ಬಿಟ್ಟು ಹೇಳ್ಸೋಕ್ಕೆ ರೇಗ್ಸೋಕ್ಕೆ ಮಾತ್ರ ಹೋಗಬೇಡಿ ಅಂತ ಈ ಚಾನಲ್ ಮುಖಾಂತರವಾಗಿ ನಿಮ್ಮೆಲ್ಲರಿಗೂ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಏನು ಅಂದರೆ ಫ್ರೆಂಡ್ಸ್, ನೋಡಿ ಹೆಚ್ಚು ಕಮ್ಮಿ ಒಂದು 15-20 ದಿವಸದಲ್ಲೇ ಒಂದು ತುಂಬಾ ಬ್ಯಾಡ್ ಇನ್ಸಿಡೆಂಟ್ಗಳು ನಡೀತು. ಅಂದರೆ ತುಂಬಾ ಮನ್ಸಿಗೆ ನೋವಾಗೋಂಥ ಘಟನೆಗಳು ನಡೀತು. ಅದೇನು ಅಂದರೆ, ಒಂದು ಮಾಗಡಿ ರೋಡಲ್ಲಿ ನಮ್ಮ ಕಡಬಗೆರೆಯಿಂದ ಮುಂದೆ ಒಂದು ಹುಡುಗ ಒಂದು ಶೀಟ್ ಮನೆ ಮೇಲೆ ಒಂದು ಪಾರಾಳ ಬಿದ್ದಿದೆ ಅಂತ ಹೇಳ್ಬಿಟ್ಟು ಯಾರೋ ಎತ್ಕೊಡು ಅಂದಿದ್ದಕ್ಕೆ ಹತ್ತಿದ್ದಾನೆ. ಅಲ್ಲಿ ಹೈ ಟೆನ್ಷನ್ ವೈರ್ ಇದೆ ಮೇಲ್ಗಡೆ, ಅವ್ನಿಗೆ ಗೊತ್ತಾಗಿಲ್ಲ ಪಾಪ. ಅಲ್ಲಿ ಪಾರಾಳ ಹಿಡ್ಕೊಳಕ್ಕೆ ಹೋಗಿದ್ದಾನೆ, ಹೈ ಟೆನ್ಷನ್ ವೈರಿಂದ ಅವ್ನಿಗೆ ಕರೆಂಟ್ ಶಾಕ್ ಹೊಡೆದು ಸತ್ತೋಗಿದ್ದಾನೆ. ಅಂದರೆ ಪಾಪ 2-3 ದಿವಸ ಬದುಕಿದ್ದ. ಆಮೇಲೆ ಮಾತಾಡ್ತಾನೂ ಇದ್ದ, ಚೆನ್ನಾಗೇ ಇದ್ದ. ಆಮೇಲೆ ಏನಾಯ್ತೋ ಗೊತ್ತಿಲ್ಲ, ಮೋಸ್ಟ್ಲಿ ಒಳಗಡೆ ಆರ್ಗನ್ಸ್ ಎಲ್ಲ ಫುಲ್ಲು ಡ್ಯಾಮೇಜ್ ಆಗಿಬಿಟ್ಟಿರುತ್ತೆ. ಆ ಹುಡುಗ ಸತ್ತೋದ. ಆಮೇಲೆ ಆ ಒಂದು ಕೈ ಘಟನೆನೇ ನಮ್ಮ ಕೈಯಲ್ಲಿ ಮರೆಯೋಕ್ಕಾಗ್ತಾ ಇರಲಿಲ್ಲ. ಏನಪ್ಪ ಈ ಥರ ಮಾಡ್ಕೊತಾರೆ ಹುಡುಗರುಗಳಿಗೂ ಅಂತ. ಅದೇ ಇದರಲ್ಲಿ ನೋಡಿ, ಮೊನ್ನೆನೂ ರೀಸೆಂಟಾಗಿ ಒಂದು ಹುಡುಗ ಅದೆಲ್ಲೋ 4ನೇ ಫ್ಲೋರಿಂದ ಪಾರಾಳ ಹಿಡಿಯೋಕ್ಕೆ ಹೋಗಿ ಕಾಲು ಜಾರಿ ಬಿದ್ದು, ಅಂದರೆ ಒಂದು ಬಿಲ್ಡಿಂಗಿಂದ ಇನ್ನೊಂದು ಬಿಲ್ಡಿಂಗ್ ಎಗರೋಕ್ಕೆ ಹೋಗಿ
ಕಾಲು ಜಾರಿ ಕೆಳಗಡೆಗೆ ಬಿದ್ದು ಸತ್ತೋಗಿದ್ದಾನೆ. ಇಬ್ಬರು ಕೂಡ ಅಷ್ಟೇ ತುಂಬ ಚಿಕ್ಕ ಹುಡುಗರು. ದಯವಿಟ್ಟು ನೀವು ಯಾಕೆ ಈ ಥರ ಕೆಲಸ ಮಾಡ್ತೀರಾ? ಈಗ ನಮ್ಮಕ್ಕಿ ಅಂದರೆ ಎಲ್ಲರೂ ಹೋಗಿ ಬಿದ್ದರೆ ಬರುತ್ತೆ ಬಿಡಿ, ನಮ್ಮಕ್ಕಿ ಅಂದರೆ ಬರುತ್ತೆ, ಬಂದಿಲ್ಲ ಅಂದರೂ ಬೇಡ ಬಿಡಿ, ಹೋಗ್ಬಿಡ್ಲಿ ಬಿಡಿ, ನಮಗೇನು. ಈಗ ನೋಡಿ ಫ್ರೆಂಡ್ಸ್, ಈಗ ನೀವು ಚೆನ್ನಾಗಿದ್ದರೆ ಈ ಥರ 100 ಅಕ್ಕಿನ ನೀವು ಸೃಷ್ಟಿ ಮಾಡ್ಬೋದು, 1000 ಅಕ್ಕಿನ ಸೃಷ್ಟಿ ಮಾಡ್ಬೋದು. ಅದು 12 ಅವರಲ್ಲ 13 ಅವರ್ ಆಡಿರಲಿ, ನೀವು ಚೆನ್ನಾಗಿದ್ದು ನಿಮಗೆ ಶಕ್ತಿ ಇದ್ದು ನೀವು ಹಾರ್ಡ್ ವರ್ಕ್ ಮಾಡಿದ್ರೆ ಆ ಥರ 13 ಅವರ್ ಅಕ್ಕಿನ 100 ಅಕ್ಕಿನ ರೆಡಿ ಮಾಡ್ಬೋದು ನೀವು. ಹಂಗನ್ಬಿಟ್ಟು ಎಲ್ಲೋ ಬಿತ್ತು ಅಂತ ಹೇಳ್ಬಿಟ್ಟು ಹೋಗೋದು, ತುಂಬ ಡೇಂಜರಸ್ ಪ್ಲೇಸ್ಗಳಲ್ಲೆಲ್ಲ ಹೋಗ್ಬಿಟ್ಟು ಅದನ್ನು ಹಿಡ್ಕೊಳಕ್ಕೆ ಹೋಗೋದು, ಅವೆಲ್ಲ ಮಾಡಬೇಡಿ ದಯವಿಟ್ಟು. ನಿಮ್ಗೆಲ್ಲರಿಗೂ ಕೈ ಮುಗಿ ರಿಕ್ವೆಸ್ಟ್ ಮಾಡ್ಕೊತೀನಿ. ಅದು ಬರೋಂಗಿದ್ರೆ ಬರುತ್ತೆ, ಇಲ್ಲ ಅಂದರೆ ಹೋಗಲಿ ಬಿಡಿ, ಬೇರೆ ಅಕ್ಕಿ ರೆಡಿ ಮಾಡ್ಕೊಂಡ್ರೆ ಆಯಿತು. ಆಮೇಲೆ ಇನ್ನೊಂದು ವಿಚಾರ ಏನು ಅಂದರೆ, ನಾವೊಂದು ನೆಟ್ಟು ತೋರಿಸಿದ್ವಿ ನಿಮಗೆ. ಅಂದರೆ ಅಕ್ಕಿಗಳು ಒಂದು ಲಾಫ್ಟ್ ಮೇಲೆ ಎಲ್ಲರೂ ಎರ್ಜಲ್ಲಿ ಕೂತಿದ್ರು ನಾವು ಎರ್ಜಿಗೆ ಹೋಗ್ದಿರಂಗೆ ನೆಟ್ ಹಾಕಿ ಹಿಡ್ಕೊಳ್ಳೋ ಥರ ಸಿಸ್ಟಮ್ಮನ್ನು ನಾನು ಮಾಡಿ ತೋರಿಸಿದೆ. ಅದು ಏನೂ ನಿಮಗೆ ಖರ್ಚಾಗಲ್ಲ ಅಮ್ಮಮ್ಮ, ಅಂದರೆ ಒಂದು 20-30 ರೂಪಾಯಿ ಒಳಗಡೆ ಖರ್ಚು ಅಷ್ಟೇ. ಅದು ದಯವಿಟ್ಟು ಒಂದು ದಪ್ಪ ಇರೋ ಬೈಂಡಿಂಗ್ ವೈರ್ಗೆ ಆ ಥರ ನೆಟ್ ಮಾಡ್ಕೊಳ್ಳಿ. ಈಗ ವಿಡಿಯೋಲ್ಲೂ ತೋರಿಸ್ತಾ ಇದ್ದೀವಿ ನಾವು ನಿಮಗೆ ಯಾವ ಥರ ಹಿಡ್ಕೊಳ್ಳೋದು ಅಂತ, ಅದು ಮಾಡ್ಕೊಳ್ಳೋದು ಅಂತ. ಆ ನೆಟ್ಟು ಥರ ಮಾಡ್ಕೊಳ್ಳಿ ನೀವು ಆರಾಮಾಗಿ. ನಿಮ್ಗೆ ಒಂದು 5-6 ಅಡಿ ದೂರದಲ್ಲಿ ಅಕ್ಕಿ ಇದ್ದರೂ ಕೂಡ ನೀವು ಸೇಫಾಗಿ ನಿಂತ್ಕೊಂಡು ಅದನ್ನು ಹಿಂಗೆ ನೆಟ್ಟಲ್ಲಿ ಹಾಕ್ಕೊಂಡು ಹಿಡ್ಕೋಬೋದು. ಆಮೇಲೆ ಲಾಫ್ಟ್ ಒಳಗಡೆಗೆ ಅಕ್ಕಿಗಳ್ನ ಓಡಿಸ್ಕೋಬೇಕಂದ್ರೂ ಈಸಿ, ಛತ್ರಿ ಮೇಲೆ ಹಿಡ್ಕೋಬೇಕಂದ್ರೂ ಈಸಿ. ಈ ಲಾಫ್ಟ್ ಮೇಲೆಲ್ಲ ತುಂಬ ಜನ ಫಸ್ಟು ಕೈಯಲ್ಲಿ ಹಾಕಿ ಹಿಡಿಯೋಕ್ಕೆಲ್ಲ ಎಡ್ಜ್ಗೆ ಹೋಗೋರು, ಇಲ್ಲ ನಾವು ಕೈ ಹಾಕ್ತಾ ಇದ್ದಂಗೆ ಎದ್ಬಿಡೋದು. ಈ ನೆಟ್ಟಲ್ಲಿ ಹಂಗಲ್ಲ, 2 ನಿಮಿಷಕ್ಕೆ ಕೆಲಸ ಆಗೋಗುತ್ತೆ. ನಿಮ್ಮ ಪ್ರಾಣ ಮೇಯ್ನು ಫ್ರೆಂಡ್ಸ್. ಈಗ ನಾವು ನೋಡಿ, ಈಗ ನಾವೆಲ್ಲರೂ ಅಕ್ಕಿ ಶೋಕ್ ಮಾಡ್ತಾಯಿದ್ದೀವಿ ಅಂದರೆ ನಾವೆಲ್ಲರೂ ಅಣ್ಣ ತಮ್ಮಂದಿರಿದ್ದಂಗೆ. ಯಾರೇ ಒಬ್ರಿಗೆ ತೊಂದರೆ ಆಯಿತು ಅಂದರೆ ಅದು ಎಲ್ಲರಿಗೂ ತೊಂದರೆ ಆದಂಗೆ ಅನಿಸುತ್ತೆ. ನೋಡಿ, ಈ 2 ಘಟನೆನೇ ನಮಗೆ ತುಂಬಾ ಮನಸ್ಸಿಗೆ ಬೇಜಾರಾಯಿತು. ನೋಡಿ, ಈ ಥರ ಘಟನೆಗಳು ನೀವು ಹುಡುಗರುಗಳು ಮಾಡ್ಕೊಡೋದ್ರಿಂದ ಏನಾಗುತ್ತೆ ಅಂದರೆ ಇದ್ರ ಮೇಲೂ ಎಫೆಕ್ಟ್ ಆಗುತ್ತೆ. ಜನ ಏನಂತಾರೆ, ಈ ಪಾರೋಳ ಸಾಕಿರೋದ್ರಿಂದನೇ ಅವ್ನು ಸತ್ತೋದ ಅಂತಾರೆ. ಆವಾಗ ಏನು ಮಾಡ್ತಾರೆ, ಮನೆಗಳಲ್ಲಿ ಪಾರೋಳ ಎತ್ಬಿಡು ಅಂತ ಹೇಳ್ತಾರೆ. ಅದನ್ನೇ ಮೋಟಿವೇಟ್ ಆಗಿ ತೊಗೊಂಡು ಎಲ್ಲರೂ ಆ ಥರ ಮಾಡಿದಾಗ ಪಾಪ ಇವು ಮೂಕ ಪಕ್ಷಿಗಳು ಏನಾಗಬೇಕು, ಇವಕ್ಕೆ ಊಟ ಆಗಲಿ ಎಲ್ಲ ಏನೂ ಆಗಬೇಕು. ನಮ್ಮಂಥವ್ರು ಇರೋದ್ರಿಂದ ಈ ಥರದನ್ನೆಲ್ಲ ಸಾಕ್ಕೊಂಡು ನೀಟಾಗಿ ಮೇಂಟೈನ್ ಮಾಡ್ಕೊಂಡು ಬರ್ತಾಯಿದ್ದೀವಿ. ಹಾಗಾಗಿ ನಿಮ್ಗೆಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀನಿ, ನಾವು ಸೇಫಾಗಿರೋಣ. ಫಸ್ಟು ನಮ್ಮ ಒಂದು ಇದನ್ನು ನಾವು ಕರೆಕ್ಟಾಗಿ ಇಟ್ಕೋಬೇಕು. ಯಾಕಂದರೆ ನಮಗೇನಾದ್ರು ತೊಂದರೆ ಆಯಿತು ಅಂತ ಹೇಳಿದ್ರೆ ಯಾರು ಅಕ್ಕಿಗಳ್ನ ನೋಡ್ಕೊಳ್ಳೋರು ಇರೋಲ್ಲ. ಪ್ಲಸ್ ನಮ್ಮ ಅಪ್ಪ ಅಮ್ಮ ಅವ್ರಿಗೆಲ್ಲ ಯಾರು ಉತ್ತರ ಕೊಡ್ತಾರೆ? ಅವರು ನಮ್ಮ ಮೇಲೆ ಆಸೆಗಳು ಇಟ್ಕೊಂಡಿರ್ತಾರೆ. ಹಂಗಾಗಿ ದಯವಿಟ್ಟು ನಿಮ್ಗೆಲ್ಲರಿಗೂ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ, ನೀವು ಫಸ್ಟು ಸೇಫಾಗಿರೋದು ನೋಡಿರಿ. ಅಕ್ಕಿ ಹೋಗಿರೋದು ಬಂದರೆ ಬರಲಿ, ಇಲ್ಲ ಹೋದರೆ ಹೋಗಲಿ. ನೀವು ಕರೆಕ್ಟಾಗಿದ್ದರೆ ಆ ಥರ 100 ಅಕ್ಕಿ ಮಾಡ್ಬೋದು ಅಂತೇಳಿ ಈ ಚಾನಲ್ ಮುಖಾಂತರವಾಗಿ ನಿಮ್ಗೆಲ್ಲರಿಗೂ ತಿಳಿಸ್ತಾ ಇದ್ದೀನಿ. ಆ ನೆಟ್ ಸಿಸ್ಟಮ್ ಇದೆಯಲ್ಲ, ಆ ನೆಟ್ ಸಿಸ್ಟಮ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿದ್ರಲ್ಲ, ಇವತ್ತಿನ ಎಪಿಸೋಡ್ ನಿಮ್ಗೆಲ್ಲರಿಗೂ ತುಂಬಾ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಹೇಳಿ. ಆಲ್ರೆಡಿ ಹೇಳ್ತಾ ಇದ್ದೀರಾ, ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಹೇಳಿ, ಸಬ್ಸ್ಕ್ರೈಬ್ ಆಗೋದಕ್ಕೆ ಹೇಳಿ, ಲೈಕ್ಸ್ ಕೊಡೋದಕ್ಕೆ ಹೇಳಿ, ಕಮೆಂಟ್ ಮಾಡೋದಕ್ಕೆ ಹೇಳಿ ಅಂತ ಹೇಳ್ತಾ ಈ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಎಲ್ಲರೂ ಸೇರಿ ಅಕ್ಕಿ ಶೋಕ್ನ ಬೆಳೆಸೋಣ, ಎಲ್ಲರೂ ಸೇರಿ ಅಕ್ಕಿ ಶೋಕ್ನ ಉಳಿಸೋಣ, ಎಲ್ಲರೂ ಸೇರಿ ಆದಷ್ಟು ಈ ಅಕ್ಕಿ ಶೋಕ್ನ ಕಲಿಸೋಣ ಅನ್ನೋದೇ ನಮ್ಮ ಉದ್ದೇಶ ಫ್ರೆಂಡ್ಸ್. ಥ್ಯಾಂಕ್ಸ್, ಬಾಯ್.